ನಮಸ್ಕಾರ ಸ್ನೇಹಿತರೆ, KCET ಆ್ಯಂಡ್ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಓಕೆ, ವೆರಿ ಇಂಪಾರ್ಟೆಂಟ್ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಯಾಕಂತಂದರೆ ಮುಂದೆ ನಿಮಗೆ ಸಫರ್ ಆಗ್ಬಾರ್ದು ಅಂತಂದರೆ ಈ ಮುಂದೆ ಮಾತಾಡ್ತಕ್ಕಂಥ ಒಂದು ಕೆಲವೊಂದಿಷ್ಟು ನಿಮಿಷಗಳ ಕಾಲ 1.5x ಇಟ್ಟು ಕೇಳಿ ಅರ್ಥ ಆಗ್ತದೆ. ಸರಿ, ಇವಾಗ ಏನು ಮಾತಾಡ್ಲಿಕ್ಕೆ ಹೋಗ್ತಿದ್ದೇನೆ ಅಂತಂದರೆ ಆಫ್ಟರ್ ದ ಮಾಕ್ ಅಲಾಟ್ಮೆಂಟ್ ಕೆಲವೊಂದಿಷ್ಟು ಹುಡುಗರಿಗೆ ಸೀಟ್ ಸಿಗೋದಿಲ್ಲ. ಓಕೆ, ಆಟೋಮೆಟಿಕ್ಲಿ ರ್ಯಾಂಕ್ ದೂರ ಇದ್ದವ್ರಿಗೆ ಸೀಟ್ ಸಿಕ್ಕಿರಲ್ಲ, ಮತ್ತು ಆಪ್ಷನ್ ಎಂಟ್ರಿ ಯಾರೆಲ್ಲ ಚೆನ್ನಾಗಿ ಮಾಡಿರಲ್ಲ ಅವರಿಗೆ ಸೀಟ್ ಸಿಕ್ಕಿರಲ್ಲ. ಇದು ಅಂತೂ ಕಟ್ಟೆಟ ಬುತ್ತಿ. ಸರಿ, ಈಗ ಮಾಕ್ ರಿಸಲ್ಟ್ ನಿಮ್ದೇನು ಫೈನಲ್ ಅಲ್ಲ, ಅದೇನು ನಿಮ್ಮ ರಿಯಲ್ ಅನ್ನೋ ಅಲ್ಲ. ಹೋಗಿ ಅಡ್ಮಿಷನ್ ಕೂಡ ಮಾಡಿಸೋದಿರಲ್ಲ, ಏನೂ ಇಲ್ಲ, ಜಸ್ಟ್ ನಿಮ್ಮ ಟ್ರಯಲ್ ಅಪ್ ಅಂತ ತೋರಿಸ್ಲಿಕ್ಕೆ ಅಂತ ಮಾಡಿರ್ತಾರೆ. ಮಾಕ್ ರಿಸಲ್ಟ್ ಆದಮೇಲೆ ಕೂಡ ಏನು ಮಾಡ್ಬೋದು, ನಿಮಗೆ ಸೀಟ್ನ ಕಾಲೇಜಸ್ನ ಆ್ಯಡ್ ಮಾಡ್ಬೋದು, ಬೇರೆ ಕೋರ್ಸಸ್ಸು ಕೂಡ ಆ್ಯಡ್ ಮಾಡ್ಬೋದು, ಬೇರೆ ಕಾಲೇಜಸ್ಸು ಕೂಡ ಆ್ಯಡ್ ಮಾಡ್ಬೋದು, ರೀಅರೇಂಜ್ ಕೂಡ ಮಾಡ್ಬೋದು, ಮಾಡಿಫೈ ಕೂಡ ಎಲ್ಲನೂ ಕೂಡ ಮಾಡ್ಬೋದು, ಡಿಲೀಟ್ ಕೂಡ ಮಾಡ್ಕೋಬೋದು. ಓಕೆ, ನಿಮ್ಗೆ ಹೋದ ವರ್ಷದ ಜಸ್ಟ್ ಒಂದು ನಿಮ್ಗೆ ಏನು ಮಾಡ್ತೀನಿ ಅಂತಂದರೆ ಹೋದ ವರ್ಷದ ಒಂದು ನಿಮ್ಗೆ ತೋರಿಸ್ತಾ ನಿಮ್ಗೆ ಮಾತಾಡ್ಬಿಡ್ತೀನಿ. ಹೋದ ವರ್ಷದ ಏನು ಮಾಡಿದಾರೆ ಅಂತಂದರೆ ಅಣುಕು ಸೀಟು ಹಂಚಿಕೆಗಿಂತ ಮುಂಚೆಗೆ ಒಂದು ಶೆಡ್ಯೂಲ್ ಅನ್ನೋದು ಬಿಟ್ಟಿದ್ದಾರೆ. ಕಾಣಿಸ್ತಿದೆ ನೋಡಿ, ಮೊದಲ ಸುತ್ತಿನ ಸೀಟು ವೇಳಾಪಟ್ಟಿ. ಹೋದ ವರ್ಷದ ಇಟ್ಟು ಒಂದು ಮಾತಾಡ್ತೀನಿ. ಹೋದ ವರ್ಷ ಬಂದುಬಿಟ್ಟು ಎರಡೆರಡು ಸರ್ತಿ ಮಾಕ್ ಅಲಾಟ್ಮೆಂಟ್ ಮಾಡಿದ್ರು. ಓಕೆ, ಫಾರ್ ಎಕ್ಸಾಂಪಲ್ ಹೇಳೋದಂತಂದರೆ ಇಲ್ಲಿ ನೋಡಿ, ಮೊದಲನೇ ಅಣುಕು ಸೀಟು ಹಂಚಿಕೆ 7-8 ಮಾಡಿದರೆ, ಆ್ಯಂಡ್ ಎರಡನೇದು ಬಂದುಬಿಟ್ಟು 14-8 ಮಾಡಿದರು. ಯಾಕಂತಂದರೆ ಅವ್ರಿಗೆ ಕೆಲವೊಂದಿಷ್ಟು ಕೋರ್ಸಸ್ಗಳು ಬೇಗನೆ ಸಿಗಲಿಲ್ಲ ಸೀಟ್ ಮಾಡಿದ್ರು, ಸೊ ಹಂಗಾಗಿ ಎರಡೆರಡು ಸರ್ತಿ ಮಾಡಿದರು. ಬಟ್ ಈ ಸರ್ತಿ ಹಂಗೆ ಮಾಡಲ್ಲ, ಒಂದೇ ಟೈಮು. ಲೈಕು ಈ 14ನೇ ತಾರೀಕಿಗೆ ನಮ್ಮದು ಇವತ್ತು ರಿಸಲ್ಟ್ ಬಿಟ್ಟರು ಅನ್ಕೋರಿ, ಅಥವಾ ನಾಳೆ ಬಿಟ್ಟರು ಅನ್ಕೋರಿ. ನಾಳೆನೇ ರಿಸಲ್ಟ್ ಬಿಟ್ಟರು ಅನ್ಕೋರಪ್ಪ 25ಕ್ಕೆ. ಓಕೆ, 25ಕ್ಕೆ ಬಿಟ್ಟರು ಅಂದರೂ ಕೂಡ ನೋಡಿ, ಇದೇನು ಕೊಟ್ಟವ್ರೆ 14ರಿಂದ 18 ಅಂತ. ಅಂದರೆ 14ನೇ ತಾರೀಕು ರಿಸಲ್ಟ್ ಬಂದರೆ 14ರಿಂದ 18 ಅಂದರೆ 5 ದಿನಗಳ ಕಾಲ ಮತ್ತೆ ಆಪ್ಷನ್ ಎಂಟ್ರಿ ಬಿಟ್ಟಿದ್ರು ಹೋದ ವರ್ಷ. ಸೊ ಅದೇ ರೀತಿಯಾಗಿ 25ಕ್ಕೆ ಬಂದರೂ ಸಹಿತ ನಮಗೆ 30ನೇ ತಾರೀಕುವರೆಗೂ ಕೂಡ ವಾಪಸ್ ಏನು ಮಾಡ್ತಾರೆ, ಅಥವಾ ಇವತ್ತು ರಿಸಲ್ಟ್ ಬಂದರೂ ಸಹಿತ ಏನು ಮಾಡ್ತಾರೆ 29 ಅಥವಾ 30ನೇ ತಾರೀಕುವರೆಗೂ ಕೂಡ ಮತ್ತೆ 4-5 ದಿನಗಳ ಕಾಲ ಆಪ್ಷನ್ ಎಂಟ್ರಿ ಮಾಡ್ಲಿಕ್ಕೆ ಬಿಡ್ತಾರೆ. ಆ್ಯಂಡ್ ಅದಾದ ನಂತರ ರಿಯಲ್ ಅಲಾಟ್ಮೆಂಟ್ ಇಲ್ಲಿ ಕಾಣಿಸ್ತದೆ. ನೈಜ ಸೀಟು ಹಂಚಿಕೆ ಅಂತಂದರೆ ರಿಯಲ್ ಅಲಾಟ್ಮೆಂಟ್ ಅನ್ನೋದು 21ಕ್ಕೆ ಆಗಿತ್ತು, ನಮ್ಮದು 31ಕ್ಕೆ ಆಗ್ಬೋದು, ಅಥವಾ 1ನೇ ತಾರೀಕು ಆಗ್ಬೋದು, ಅಥವಾ 2ನೇ ತಾರೀಕು ಆಗ್ಬೋದು ರಿಯಲ್ ಅಲಾಟ್ಮೆಂಟ್ ಅದು. ಸರಿ, ಈ ರೀತಿ ಇದ್ದಾಗ ನೀವೇನೆಲ್ಲ ಮಾಡಬೇಕು ಅಂದರೆ ನಿಮಗೆ ಇವತ್ತೇ ಅಥವಾ ನಾಳೆನೂ ಇನ್ ಕೇಸ್ ಮಾಕ್ ರಿಸಲ್ಟ್ ಬಿಟ್ಟರೆ ಹೇಳೋದು ನಾನು, ಇವತ್ತೇ ಅಥವಾ ನಾಳೆ ಮಾಕ್ ರಿಸಲ್ಟ್ ಬಿಟ್ಟರೆ ಆ 4-5 ದಿನಗಳ ಕಾಲ ನೀವು ಏನು ಮಾಡಬೇಕು, ಸೀಟ್ ಸಿಗದೆ ಇದ್ದವ್ರಿಗೆ ಹೇಳ್ತೀನಿ, ನೀವೇನು ಮಾಡಬೇಕು. ಇಲ್ಲಿ ಅವರು ಕೇಳಿದವ್ರು ಏನು ಮಾಡ್ತಾರೆ, ಯಾವಾಗ ಒಂದು ಮಾಕ್ ಅಲಾಟ್ಮೆಂಟ್ ಅನ್ನೋದು ಬಿಡ್ತಾರೋ, ಇಲ್ಲಿ ಫಾರ್ ಎಕ್ಸಾಂಪಲ್ ಇಲ್ಲಿ ಬಿಟ್ಟಿದ್ದಾರೆ ನೋಡಿ, ಇಲ್ಲಿ ಅಣುಕು ಸೀಟು ಹಂಚಿಕೆ ಅನ್ನೋದು ಬಿಟ್ಟರು, ಅದಾದ ನಂತರ ಏನು ಮಾಡ್ತಾರೆ, ಒಂದು ಕಟ್ ಆಫ್ ಅನ್ನೋದು ಬಿಡ್ತಾರೆ. ಇದು ಇಂಪಾರ್ಟೆಂಟು. ಈ ಕಟ್ ಆಫ್ ಇಲ್ಲ ಒನ್ ಟೈಮ್ ಹೋದ ವರ್ಷದ ಜಸ್ಟ್ ತೋರಿಸ್ತೀನಿ ನೋಡಿ. ಎಲ್ಲ ಕೋರ್ಸಸ್ದು ಕೂಡ ಏನು ಮಾಡಿದ್ದಾರೆ, HK ಕೂಡ ಬಿಟ್ಟಿದ್ದಾರೆ, ಮತ್ತು ಸಾಮಾನ್ಯ ಕೂಡ ಬಿಟ್ಟುಬಿಡಾರೆ, ಎರಡೂ ಕೂಡ ಇರ್ತದೆ. ನೀವು ಒನ್ ಟೈಮ್ ಹೋಗಬೇಕು. ನಿಮ್ಮ ಒಂದು ಲೈಕ್ ಎಕ್ಸಾಂಪಲ್ಗೆ ಹೇಳ್ತೀನಿ ಈಗ ಇಂಜಿನಿಯರಿಂಗ್ ಕಟ್ ಆಫ್ ಹೋಗ್ತೀನಿ. ಓಕೆ, ಈ ಕಟ್ ಆಫಲ್ಲಿ ನಿಮಗೆ ಒಂದು ಎಕ್ಸಾಂಪಲ್ ಹೇಳೋದಂತಂದ್ರೆ ಏನು ಮಾಡೋಕೆ, ಹೋದ ವರ್ಷದ್ದು ನಾನು ಈ ವರ್ಷದ್ದು ಹೇಳ್ತಲ್ಲ, ಈ ವರ್ಷದ್ದು ಕೂಡ ಕಟ್ ಆಫ್ ಬಿಡ್ತಾರೆ. ಬಿಟ್ಟಾದಮೇಲೆ ಈ ವರ್ಷದ ಕಟ್ ಆಫ್ ನೋಡೋಕೆ ನೀವು. ಸೊ ಈಗ ಮೊದಲನೇದ ಕಾಲೇಜ್ ತೊಗೊಂಡ್ಬಿಡೋಣ. ಈ ಕಾಲೇಜ್ ಏನು ಮಾಡಿದ್ರೆ ಇದು ಒಂದೇ ಕಾಲೇಜ್ ಹಾಕೊಂಡ್ಬಿಟ್ಟಿದ್ರಪ್ಪ ನೀವು, ಆಪ್ಷನ್ ಎಂಟ್ರಿ ಒಳಗೆ ಬೇರೆ ಕಾಲೇಜಸ್ ಆ್ಯಡ್ ಮಾಡಿದ್ದಿಲ್ಲ. ಈ ಒಂದು ಕಾಲೇಜಲ್ಲಿ ಏನು ಮಾಡ್ಕೊಂಡಿದ್ರಿ, ಫಾರ್ ಎಕ್ಸಾಂಪಲ್ ನೀವು ಏನು ಮಾಡಿದ್ರಿ, CS ಹಾಕೊಂಡಿದ್ರಪ್ಪ. CS ಹಾಕೊಂಡಿದ್ರೆ ಅದು ನೋಡಿ ಯಾವ ರೀತಿ ರ್ಯಾಂಕ್ ನಿಂತಿದೆ, 68,000, 69,000 ಈ ರೀತಿ ಕಟ್ ಆಫ್. ನಾನು ಹೇಳೋದು ಮಾಕ್ ಅಲಾಟ್ಮೆಂಟಲ್ಲಿ ಹೇಳ್ತಾರದು ಮಾತ್ರ. ಮಾಕ್ ಅಲಾಟ್ಮೆಂಟಲ್ಲಿ ಯಾವ ರೀತಿ ನಿಂತಿದೆ ಅಂತ ಹೇಳ್ತಿದ್ದೀನಿ. CS 68,000, 69,000 ಮತ್ತು 72,000 ಮತ್ತು 1,00,000ವರೆಗೂ ಕೂಡ ನಿಂತಿದೆ. ಈ ಒಂದು ಕಾಲೇಜ್ ಹುಡುಗರು ಏನು ಮಾಡಿರ್ತಾರೆ, 1,00,000 ಈಗ ಫಾರ್ ಎಕ್ಸಾಂಪಲ್ ಎಷ್ಟು ಯಾರಿದ್ದವರು 1,23,000 ಇದ್ದರೂ ಕೂಡ ಸಿಕ್ಕೈತೆ. ಬಟ್ ಈ ಒಂದು ಕಾಲೇಜು ನೀವು ಹಾಕ್ಕೊಂಡಿರ್ತಾರೆ, ಬಟ್ ನಿಮ್ಮ ರ್ಯಾಂಕ್ ಬಂದುಬಿಟ್ಟು 1,40,000, 50,000 ಇರ್ತದೆ. ಆದರೆ ಆಟೋಮೆಟಿಕ್ಲಿ ಈ ಕಾಲೇಜ್ ಸಿಕ್ಕಿರಲ್ಲ ನಿಮಗೆ. ಸೊ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಈ ಕಟ್ ಆಫ್ ದೂರ ಇದೆ ಅಂತಂದ್ರೆ ನನಗೆ ಇಲ್ಲಿ ನಮ್ಮ ರ್ಯಾಂಕಿಗೆ ಈ ಒಂದು ಕಾಲೇಜ್ ಸಿಗಲ್ಲ, ನಾನು ಇನ್ನೂ ಕೂಡ ಬೇರೆ ಕಾಲೇಜ್ ಆಪ್ಷನ್ ಇಟ್ಕೋಬೇಕು. ಮೀನ್ಸ್ ನಂದೆಷ್ಟಿದೆ ನಮ್ಮದೆಷ್ಟಿದೆ ಬಂದುಬಿಟ್ಟು 1,40,000 ಇದೆ. ಸೊ ಹಂಗಾಗಿ ನಾನು ಏನು ಮಾಡ್ಬೇಕಂತಂದರೆ ಬೇರೆದು ಯಾವುದಾದ್ರೂ ಹುಡ್ಕೋಬೇಕು, ಬೇರೆ ಕಾಲೇಜ್ ಯಾವುದಾದ್ರು ನನ್ನ ಕಟ್ ಆಫ್ ಏನಾದರೂ ಸಿಗುತ್ತಾ ಬೇಕಿದ್ರೆ ತೋರಿಸ್ತೀನಿ ನಿಮಗೆ. ಬೇಕಿದ್ರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಈ ಒಂದು ಯಾವುದೋ ಕಾಲೇಜ್ ಇದೆ ನೋಡಿ, ಈ ಕಾಲೇಜ್ ಹೇಳ್ತೀನಿ, CS ಇದೆ, CS ಕಂಪ್ಯೂಟರ್ ಇದೆ. ಈ ಒಂದು ಕಾಲೇಜಲ್ಲಿ ಸೀಟ್ ಮ್ಯಾಟ್ರಿಕ್ಸ್ ನೋಡ್ತಾರೆ ರೀ ನೋಡಿ, ಇಲ್ಲಿ 1,72,000 ಅಂದರೆ SCG ಇದ್ದು 1,72,000. ನೀವು SCG ಇದ್ದು ಕೂಡ ಈ ಕಾಲೇಜಲ್ಲಿ ನಿಮ್ಮದು ಸೀಟ್ ಸಿಗ್ತಾ ಇರ್ತದೆ, ಬಟ್ ಹಾಕ್ಕೊಂಡಿರಲ್ಲ. ಅಂದರೆ ಈ ಥರ ಕಾಲೇಜಸ್ನ ನೀವು ಆಪ್ಷನ್ ಎಂಟ್ರಿಲಿ ಆ್ಯಡ್ ಮಾಡಿರಲ್ಲ. ನಿಮ್ಗೆ ಸೀಟ್ ಸಿಗಲೇಬೇಕಂತಂದರೆ ಕಟ್ ಆಫ್ ಇಡ್ತಾರೆ. ಈ ವರ್ಷದ್ದು ಕೂಡ ಕಟ್ ಆಫ್ ಇದು. ಹೋದ ವರ್ಷದ ನಾನು ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ. ಈ ವರ್ಷದ್ದು ಕೂಡ ನಿಮಗೆ ಮಾಕ್ ಅಲಾಟ್ಮೆಂಟ್ ಆದ ನಂತರ ಕಟ್ ಆಫ್ ಅನ್ನೋದು ಬಿಡ್ತಾರೆ. ಆ ಕಟ್ ಆಫ್ನ ನೋಡಿಕೊಂಡು ಯಾವ ಕಾಲೇಜಲ್ಲಿ ನನ್ನ ರ್ಯಾಂಕಿಗೆ ಸೀಟ್ ಸಿಗ್ತಾ ಇದೆ, ಅಂದರೆ 1,40,000 ನನ್ನ ರ್ಯಾಂಕ್ ಇದ್ದಪ್ಪ ಅಂತಂದರೆ 1,50,000, 60,000ಕ್ಕೆ ಕಟ್ ಆಫ್ ನಿಂತಿದೆ ಈ ಕಾಲೇಜು. ನಾ ಈ ಕಾಲೇಜ್ ಆಪ್ಷನ್ ಎಂಟ್ರಿಗೆ ಆ್ಯಡ್ ಮಾಡಬೇಕಂತಂದರೆ ಅವಾಗ ನಿಮಗೆ 4-5 ದಿನ ಟೈಮ್ ಇರ್ತದಲ್ವ, ಆವಾಗ ಹೋಗ್ಬಿಟ್ಟು ನೀವು ಕಾಲೇಜಸ್ನ ಆ್ಯಡ್ ಮಾಡಿರಿ. ಕಾಲೇಜ್ ಆ್ಯಡ್ ಮಾಡ್ಲಿಕ್ಕೆ ಬರ್ತದೆ, ವರಿ ಮಾಡ್ಕೊಬೇಡಿ. ಆವಾಗ ಏನಾಗ್ತದೆ, ರಿಯಲ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಗ್ತದೆ. ನೀವು ಬೇಕಾದಷ್ಟು ಕಾಲೇಜಸ್ಸು ಆ್ಯಡ್ ಮಾಡ್ಬೋದು. ನಾನು ಹೇಳ್ತಿರ್ತೀನಿ ನಿಮಗೆ, ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿರಿ, ಇಲ್ಲ ಸಾಧ್ಯವಾದಷ್ಟು 100 ಅಲ್ಲ 1000 ಬೇಕಾದ್ರೆ ಮಾಡಿರಿ. ಈ ಒಂದು ಕಾಲೇಜಸ್ ಫಾರ್ ಎಕ್ಸಾಂಪಲ್ 999ನೇ ಕಾಲೇಜ್ ಸಿಕ್ಕರೂ ಸಹಿತ ನಿಮಗೆ ನೆಕ್ಸ್ಟ್ ರೌಂಡಿಗೆ ಹೋಗುವಾಗ ಏನು ಮಾಡ್ಬೋದು, ಕಾಲೇಜ್ನ ಹೋಲ್ಡ್ ಇಟ್ಕೊಂಡು
ಇಟ್ಕೊಂಡು ಈ 999 ಕಾಲೇಜ್ನ ಹೋಲ್ಡ್ ಇಟ್ಕೊಂಡು ಮೇಲ್ಗಡೆ ಇರುವಂಥ ಕಾಲೇಜಸ್ ನಿಮಗೆ ಬೇಕಾಗಿದ್ದು ಮಾತ್ರ ಇಟ್ಕೊಂಡು ಎಲ್ಲನೂ ಕೂಡ ರಿಮೈನಿಂಗ್ ಡಿಲೀಟ್ ಮಾಡ್ಕೋಬೋದು. ಅಂದರೆ ಈಗ 999 ಸಿಕ್ಕೈತೆ, ಮೇಲೆ ನನಗೆ ಬೇಕಾಗಿರೋದು 10 ಕಾಲೇಜ್ ಇಂಪಾರ್ಟೆಂಟು, ಅದು ಬಿಟ್ಟರೆ ಬೇರೆ ಯಾವುದೂ ಬೇಡ, ಈ ಸಿಗಲಿ ಅಂತಂದು ಏನು ಮಾಡ್ಬೇಕು ಅಂದರೆ ಅವ್ನು 10 ಕಾಲೇಜ್ ಇಟ್ಕೊಂಡು ರಿಮೈನಿಂಗ್ ಎಲ್ಲನೂ ಕೂಡ ಡಿಲೀಟ್ ಮಾಡ್ಕೋಬೋದು. ಆವಾಗ ಏನಾಗ್ತದೆ, ಮೇಲಿದ 10 ಕಾಲೇಜ್ ಯಾವ್ದಾದ್ರು ಸಿಗುತ್ತಂತಲ್ಲ, ಸಿಗ್ಬೋದು. ಯಾವುದು ಕೂಡ ಸಿಗದೆ ಹೋತಂದರೆ ಇದೇ ಕಾಲೇಜ್ ನಿಮ್ಗೆ ಅಲರ್ಟ್ ಆಗ್ತದೆ. ಅಂದರೆ ಅಲ್ಲಿ ಕಾಲೇಜು ಹೋಲ್ಡ್ ಇಟ್ಕೊಳೋಕ್ಕೆ ಚಾಯ್ಸ್ ಎಂಟ್ರಿ ಎಲ್ಲನೂ ಕೂಡ ಬರ್ತದೆ. ಚಾಯ್ಸ್ ಎಂಟ್ರಿ ಬಗ್ಗೆ ಡೀಟೇಲ್ಸಾಗಿ ಮಾಡಿ ಅಂದರೆ ನೀಟಾಗಿ ಮಾಡ್ತೀನಿ. ಓಕೆ, ವರಿ ಮಾಡ್ಕೊಬಿಡಿ, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಲ್ಲ. ಅಂದರೆ ಚಾಯ್ಸ್ ಎಂಟ್ರಿ ಬಗ್ಗೆ ಮಾತ್ರ ಡೀಟೇಲ್ಸಾಗಿ ಹೇಳ್ತೀನಿ, ವರಿ ಬೇಡ. ಸೊ ಅಂದರೆ ನಿಮ್ಗೆ ಏನು ಹೇಳಕ್ಕೆ ಹೋಗ್ತಾಯಿದ್ದೀನಿ ಅಂತಂದರೆ, ಕಾಲೇಜಸ್ನ ಸಾಧ್ಯವಾದಷ್ಟು ಜಾಸ್ತಿ ಆ್ಯಡ್ ಮಾಡಿ. ಓಕೆ, ಈಗ ಆಪ್ಷನ್ ಎಂಟ್ರಿ ಕ್ಲೋಸ್ ಆಯಿತು, ಮಾಕ್ ಅಲಾಟ್ಮೆಂಟ್ ಬಂತು, ವರಿ ಮಾಡ್ಕೊಬಿಡಿ. ಮಾಕ್ ರಿಸಲ್ಟ್ ಆದಮೇಲೆ ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕೆ ಬರ್ತದೆ. ಅವಾಗ ನಿಂಗೆ ಎಷ್ಟು ಸಾಧ್ಯ ಆಗ್ತದೆ ಅವಾಗ ಮಾಡಿ. ಯಾಕಂದರೆ ರಿಯಲ್ ಅಲಾಟ್ಮೆಂಟ್ ಒನ್ ಟೈಮ್ ಆಯಿತು ಅಂದ್ಕೋರಿ, ಅಂದರೆ ಫಸ್ಟ್ ರೌಂಡ್ ರಿಸಲ್ಟ್ ಬಂತು ಅಂದ್ಕೋರಿ, ಅವಾಗ ನಿಮಗೆ ಸೆಕೆಂಡ್ ರೌಂಡ್ಗೆ ಹೋಗ್ತೀನಿ ಅಂತಂದರೆ ಅವಾಗ ನಿಮಗೆ ಕಾಲೇಜಸ್ ಆ್ಯಡ್ ಮಾಡ್ಲಿಕ್ಕೆ ಬರಲ್ಲ. ಓಕೆ, ಅದನ್ನ ಹೇಳೋದು ನಿಮಗೆ. ಸರಿ, ಇದಿಷ್ಟು ಸದ್ಯಕ್ಕೆ ಹೇಳ್ಬೇಕಂತ ಇದ್ದೆ. ಮತ್ತು ನೋಡಿ, ಇಲ್ಲಿ ಫಾರ್ ಎಕ್ಸಾಂಪಲ್ ಈಗ ಹಂಗೆ 2 ಸರ್ತಿ ಮಾಕ್ ಅಲಾಟ್ಮೆಂಟ್ ಈ ರೀತಿ ಎಲ್ಲ ಕೂಡ ಬಿಟ್ಟಿದ್ರು, ಹೋದ ವರ್ಷ ಬಿಟ್ಟಿದ್ರು. ಬಟ್ ಈ ಸರ್ತಿ 2 ಸರ್ತಿ ಮಾಕ್ ಅಲಾಟ್ಮೆಂಟ್ ಇಲ್ಲ ಅಂತ ಕ್ಲಿಯರ್ ಹೇಳಿದ್ರೆ ಒಂದೇ ಟೈಮ್ ಅಥವಾ ಇವತ್ತಿಲ್ಲ ನಾಳೆ ಮಾಕ್ ಅಲಾಟ್ಮೆಂಟ್ ಆಯಿತು ಮುಗೀತು. ಡೈರೆಕ್ಟಾಗಿ ಎಲ್ಲ ಕೋರ್ಸಸ್ ಆ್ಯಡ್ ಆಗಿಬಿಟ್ಟವೆ ಅಂತಂದರೆ BMS ಕೂಡ ಬರ್ತದೆ, ಯೋಗ ನ್ಯಾಚುರೋಪತಿ ಎಲ್ಲ ಕೋರ್ಸಸ್ ಕೂಡ ಆ್ಯಡ್ ಆಗ್ತದೆ. ಅವಾಗ ಆ ಕಾಲೇಜಸ್ ಆ್ಯಡ್ ಮಾಡಿಲ್ಲ ಅಂತಂದರೆ ಆ್ಯಡ್ ಮಾಡಿ, ಅಥವಾ ಬೇರೆ ಈಗ ಇಂಜಿನಿಯರಿಂಗ್ ಇನ್ನೂ ಕೂಡ ಕೆಲವೊಂದಿಷ್ಟು ಕಾಲೇಜ್ ಆ್ಯಡ್ ಮಾಡಿಲ್ಲ ಅಂದರೆ ಆ್ಯಡ್ ಮಾಡಿ, ನರ್ಸಿಂಗ್ ಕಾಲೇಜ್ ಆ್ಯಡ್ ಮಾಡಿಲ್ಲ ಅಂದರೆ ಮಾಡಿ. ಈಗ ಬೇರೆ ಕೋರ್ಸಸ್ ಎಲ್ಲ ನೋಡಿದ್ರು ನೋಡಿ, ಫಾರ್ಮಸಿ ಕಾಲೇಜ್ ಆ್ಯಡ್ ಮಾಡಿಲ್ಲ ಅಂದರೆ ಈಗಲೂ ಕೂಡ ಅಂದರೆ ಮಾಕ್ ರಿಸಲ್ಟ್ ಬಂದಾದ ನಂತರ ಕೂಡ ಆ್ಯಡ್ ಮಾಡೋಕ್ಕೆ ಬರ್ತದೆ. ಇದುವರೆಗೂ ಕೂಡ ನಾನು ಆಪ್ಷನ್ ಎಂಟ್ರಿನೇ ಮಾಡಿದ್ದಿಲ್ಲ ನಾನು ಮಾಕ್ ರಿಸಲ್ಟ್ಗೆ ಅಂತಂದರೆ ನಿಮಗೆ ಮಾಕ್ ರಿಸಲ್ಟ್ ಅಂತೂ ಅಲಾಟ್ಮೆಂಟ್ ಆಗಿರಲ್ಲ. ಯಾಕಂದರೆ ನೀವು ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಅಂತಂದರೆ ನಿಮ್ಮ ಮಾಕ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿರಲ್ಲ. ಸೊ ನಿಮ್ಮ ಮಾಕ್ ರಿಸಲ್ಟ್ ಆದಮೇಲೆ ಅಂದರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಆಗಿದ್ಮೇಲೆ ನೀನು ಕೂಡ ಏನು ಮಾಡ್ಬೋದು, ಹೊಸದಾಗಿ ಆಪ್ಷನ್ ಎಂಟ್ರಿ ಕೂಡ ಮಾಡ್ಬೋದು. ಎಲ್ಲನೂ ಕೂಡ ಇರ್ತದೆ ಟೈಮ್. ಅದಕ್ಕೋಸ್ಕರನೇ ಮಾಕ್ ರಿಸಲ್ಟ್ ಅಂತ ಮಾಡೋದವರು 4-5 ದಿನ ಟೈಮ್ ಕೊಡ್ತಾರೆ, ವರಿ ಮಾಡ್ಕೊಬೇಡಿ. ಆರಾಮಾಗಿ 30ರವರೆಗೂ ಕೂಡ ಟೈಮ್ ಕೊಡ್ತಾರೆ, ವರಿ ಮಾಡ್ಕೊಬೇಡಿ. ಓಕೆ, ಸರಿ. ಇದ್ರ ತಕ್ಕನಂಗೆ ಮಾಕ್ ರಿಸಲ್ಟ್ ಬಂತು ಅಂತಂದರೆ ಕ್ವಿಕ್ಕಾಗಿ ಆ ಲಿಂಕ್ನ ಗ್ರೂಪ್ಗೆ ಶೇರ್ ಮಾಡ್ತೀನಿ, ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ. ಸರಿ, ಥ್ಯಾಂಕ್ ಯು. ನಿಮ್ಮ ಕೇಸ್ ಇನ್ನೂ ಡೌಟ್ಸ್ ಇತ್ತಪ್ಪ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಆನ್ಸರ್ ಮಾಡೋಂಥ ಪ್ರಯತ್ನ ಮಾಡ್ತೀನಿ. ಬಾಯ್.